ಸುದ್ದಿಗಳಿಗೆ ಹೋಗಕ್ಕಿಂತ ಮುಂಚೆ ಕಾರವಾರದಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾರವಾರದಲ್ಲಿ ರಣಹದ್ದು ಹಾರಾಟದಿಂದಾಗಿ ಆತಂಕ ಉಂಟಾಗ್ತಾ ಇದೆ. ಜಿಪಿಎಸ್ ಅಳವಡಿಸಿರ್ತಕ್ಕಂಥ ರಣಹದ್ದ ಇದು ಅನ್ನುವಂತ ಅನುಮಾನ ಉಂಟಾಗಿದೆ. ಕಾರವಾರದಲ್ಲಿ ನದಿವಾಡದಲ್ಲಿ ಈ ಒಂದು ರಣಹದ್ದು ಕಂಡು ಬಂದಿದೆ. ಗೊತ್ತಿಲ್ಲ, ಸ್ಪೈ ಮಾಡ್ತಾ ಇರ್ಬೋದು ಯಾರಾದ್ರೂ ಅನ್ನುವಂತ ಒಂದು ಅನುಮಾನ ಕಂಡು ಬಂದಿದೆ. ರಣಹದ್ದು ಈ ಮಹಾರಾಷ್ಟ್ರದ ತೋಡೋಬಾದಲ್ಲಿ ಜಿಪಿಎಸ್ ಅಳವಡಿಕೆ ಅಧ್ಯಯನ ಸಂಬಂಧ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅರಣ್ಯ ಇಲಾಖೆ ಈ ಮಾಹಿತಿಯನ್ನ ಕೊಟ್ಟಿದೆ. ಪ್ರತಿ ವರ್ಷವೂ ಕೂಡ ಈ ರಣಹದ್ದು ವಲಸೆ ಬರುತ್ತೆ. ಬಹಳ ವಿಶೇಷ ಅಂತ ಅನ್ಸುತ್ತೆ. ಜಿಪಿಎಸ್ ಅಳವಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮಹಾರಾಷ್ಟ್ರದ ತೋಡೋಬಾದಲ್ಲಿ ಇದಕ್ಕೆ ಜಿಪಿಎಸ್ ಅಳವಡಿಕೆ ಮಾಡಿದ್ದಾರೆ ಅಂತ ಅಂದ್ರೆ ಈ ಹದ್ದು ಎಲ್ಲೆಲ್ಲಿ ಹೋಗುತ್ತೆ ಅದರ ಡೀಟೇಲ್ಸ್ ಅಳವಡಿಕೆ ಮಾಡಿದವ್ರಿಗೆ ಸಿಗ್ತಾ ಹೋಗುತ್ತಾ? ಹಾಗಾದ್ರೆ ಟೆಕ್ನಿಕಲಿ ಏನಿದರ ಪ್ರಾಮಿನೆನ್ಸ್, ಇದರ ಪ್ರಾಮುಖ್ಯತೆ ಏನು ತಾಂತ್ರಿಕವಾಗಿ ನೋಡೋದಾದ್ರೆ ಅನ್ನುವಂಥದ್ದು. ಪ್ರತಿ ವರ್ಷವೂ ಕೂಡ ಈ ಹದ್ದು ವಲಸೆ ಬರುತ್ತಂತೆ. ನೋಡಿ ಹೆಂಗಿದೆ, ಎಷ್ಟು ದೊಡ್ಡ ಹದ್ದು ಇದು. ಬಾಬು ತುಮಕನಿ ಊಟ ಮಾಡ್ತಿದ್ರು. ಸಾಮಾನ್ಯವಾದ ಹದ್ದಲ್ಲ ಇದು. ಇದು ಈಗಲ್ ಅಲ್ಲ, ಇದು ಕೈಟ್ ಅಂತಾರಲ್ಲ ಅದು. ಬಹಳ ದೊಡ್ಡಕ್ಕೆ ವಿಶಾಲವಾಗಿ ರೆಕ್ಕೆ ಬಿಚ್ಚಿ ಹಾರಬಹುದಾದಂತಹ ರಣಹದ್ದು. ರೈಟ್, ಇನ್ನ ಸಬ್ಮಿಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ನೋಡೋದಕ್ಕೇನೆ ಇಷ್ಟು ದೊಡ್ಡದಾಗಿದೆಯಲ್ರಿ ಇದು ರಣಹದ್ದು, ಏನಿದ್ರ ವಿಶೇಷ? ಇದಕ್ಕೆ ಜಿಪಿಎಸ್ ಅಳವಡಿಕೆ ಮಾಡಿದ್ರೆ ತಾಂತ್ರಿಕವಾಗಿ ಇದರ ಪ್ರಾಮಿನೆನ್ಸ್ ಏನೆಲ್ಲ ಇರುತ್ತೆ, ಏನಿದೆ ಡೀಟೇಲ್ಸ್? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ನದಿವಾಡದಲ್ಲಿ ಈ ಒಂದು ರಣಹದ್ದು ಕಂಡು ಬಂದಿದೆ. ಕಳೆದ 3 ದಿನಗಳಿಂದ ಕಾರವಾರದ ಕಾಳಿ ನದಿ ತೀರದಲ್ಲಿ ಈ ಒಂದು ರಣಹದ್ದು ಓಡಾಟ ನಡೆಸ್ತಾ ಇತ್ತು. ಅಂದ್ರೆ ಈ ಬಾರಿ ಕೂಡ ವಿಶೇಷವಾಗಿ ಜನವಸತಿ ಪ್ರದೇಶದತ್ತ ಇವು ಕಂಡು ಬಂದಿದೆ. ಸಂಬಂಧಪಟ್ಟ ಇಲಾಖೆಯವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಯೋಜನೆ ಆಗಿರ್ಬೋದು ಅಥವಾ ಸೀಬರ್ಡ್ ನೌಕಾನೆಲೆ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳು ಇರೋದ್ರಿಂದ ಇಲ್ಲಿ ಗೂಢಾಚಾರಿಕೆ ನಡೀತಾ ಇದೆ ಎಂಬ ಅನುಮಾನ ಕೂಡ ಕಂಡು ಬಂದಿತ್ತು. ಹೀಗಾಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಕೂಡ ಅಲರ್ಟ್ ಆಗಿದ್ರು. ಆದ್ರೆ ಮಾಹಿತಿಯ ಪ್ರಕಾರ ಮಹಾರಾಷ್ಟ್ರದ ಅರಣ್ಯ ಇಲಾಖೆಯವರು ಈ ಒಂದು ರಣಹದ್ದಿಗೆ ಜಿಪಿಎಸ್ ಅನ್ನು ಅಳವಡಿಸಿ, ಅದರ ಬೆನ್ನಿಗೆ ಜಿಪಿಎಸ್ ಅನ್ನು ಅಳವಡಿಸಿ ಅಧ್ಯಯನಕ್ಕೋಸ್ಕರ ಬಿಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಈಗಾಗಲೇ ಅರಣ್ಯ ಇಲಾಖೆಯವರು ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಕೆಲ ದಿನಗಳ ಹಿಂದೆ ಈ ಒಂದು ಹದ್ದಿಗೆ ಸುಮಾರು 4 ರಿಂದ 5 ವರ್ಷ ಇರಬಹುದಾದ ಈ ರಣಹದ್ದಿಗೆ ಬೆನ್ನಿಗೆ ಒಂದು ಜಿಪಿಎಸ್ ಅನ್ನು ಅಳವಡಿಸಿ ಅವುಗಳ ಚಲನವಲನಗಳು, ಸಾಮಾನ್ಯವಾಗಿ ಈ ಪಕ್ಷಿಗಳು ಎಲ್ಲಿ ಎಷ್ಟು ದೂರದವರೆಗೆ ಓಡಾಟ ಮಾಡಬಹುದು ಮತ್ತು ಯಾವೆಲ್ಲ ಪ್ರದೇಶದಲ್ಲಿ ಉಳ್ಕೊಳ್ಬಹುದು ಅನ್ನೋ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು, ಅಂದ್ರೆ ಅಧ್ಯಯನಕ್ಕೋಸ್ಕರ ಈ ಒಂದು ಜಿಪಿಎಸ್ ಅನ್ನು ಅಳವಡಿಸಲಾಗಿದೆ ಎಂಬ ಮಾಹಿತಿಯನ್ನ ಅರಣ್ಯ ಇಲಾಖೆಯವರು ನೀಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಪ್ರಮುಖ ಯೋಜನೆಗಳು ಇರುವುದರಿಂದ ಕಳೆದ ಕೆಲ ತಿಂಗಳ ಹಿಂದೆ ನೌಕಾನೆಲೆಯ ಬಗ್ಗೆ ಕೆಲವೊಂದು ಪಾಕಿಸ್ತಾನ ಮೂಲಗಳಿಂದ ಇಲ್ಲಿ ಗೂಢಾಚಾರಿಕೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರೋದ್ರಿಂದ ಗೂಢಾಚಾರಿಕೆ ನಡೆಸ್ತಾ ಇದ್ದಾರೆ ಎಂಬ ಅನುಮಾನ ಕೂಡ ದಟ್ಟವಾಗಿತ್ತು. ಹೀಗಾಗಿ ಸಂಬಂಧಪಟ್ಟ ಪೊಲೀಸರು, ಅರಣ್ಯ ಇಲಾಖೆಯವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಸಂಬಂಧಪಟ್ಟ ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾರೆ. ಸಂಪರ್ಕದ ಬಳಿಕ ಈ ಒಂದು ಅನುಮಾನಗಳು ಕೂಡ ಈಗ ಅನುಮಾನಕ್ಕೆ ತೆರೆ ಬಿದ್ದಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಶೇಷಗಿರಿ, ಡೀಟೇಲ್ಸ್ಗಾಗಿ. ಸುದ್ದಿಗಳಿಗೆ ಹೋಗಕ್ಕಿಂತ ಮುಂಚೆ ಕಾರವಾರದಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾರವಾರದಲ್ಲಿ ರಣಹದ್ದು ಹಾರಾಟದಿಂದಾಗಿ ಆತಂಕ ಉಂಟಾಗ್ತಾ ಇದೆ. ಜಿಪಿಎಸ್ ಅಳವಡಿಸಿರ್ತಕ್ಕಂಥ ರಣಹದ್ದ ಇದು ಅನ್ನುವಂತ ಅನುಮಾನ ಉಂಟಾಗಿದೆ. ಕಾರವಾರದಲ್ಲಿ ನದಿವಾಡದಲ್ಲಿ ಈ ಒಂದು ರಣಹದ್ದು ಕಂಡು ಬಂದಿದೆ. ಗೊತ್ತಿಲ್ಲ, ಸ್ಪೈ ಮಾಡ್ತಾ ಇರ್ಬೋದು ಯಾರಾದ್ರೂ ಅನ್ನುವಂತ ಒಂದು ಅನುಮಾನ ಕಂಡು ಬಂದಿದೆ. ರಣಹದ್ದು ಈ ಮಹಾರಾಷ್ಟ್ರದ ತೋಡೋಬಾದಲ್ಲಿ ಜಿಪಿಎಸ್ ಅಳವಡಿಕೆ ಅಧ್ಯಯನ ಸಂಬಂಧ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅರಣ್ಯ ಇಲಾಖೆ ಈ ಮಾಹಿತಿಯನ್ನ ಕೊಟ್ಟಿದೆ. ಪ್ರತಿ ವರ್ಷವೂ ಕೂಡ ಈ ರಣಹದ್ದು ವಲಸೆ ಬರುತ್ತೆ. ಬಹಳ ವಿಶೇಷ ಅಂತ ಅನ್ಸುತ್ತೆ. ಜಿಪಿಎಸ್ ಅಳವಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮಹಾರಾಷ್ಟ್ರದ ತೋಡೋಬಾದಲ್ಲಿ ಇದಕ್ಕೆ ಜಿಪಿಎಸ್ ಅಳವಡಿಕೆ ಮಾಡಿದ್ದಾರೆ ಅಂತ ಅಂದ್ರೆ ಈ ಹದ್ದು ಎಲ್ಲೆಲ್ಲಿ ಹೋಗುತ್ತೆ ಅದರ ಡೀಟೇಲ್ಸ್ ಅಳವಡಿಕೆ ಮಾಡಿದವ್ರಿಗೆ ಸಿಗ್ತಾ ಹೋಗುತ್ತಾ? ಹಾಗಾದ್ರೆ ಟೆಕ್ನಿಕಲಿ ಏನಿದರ ಪ್ರಾಮಿನೆನ್ಸ್, ಇದರ ಪ್ರಾಮುಖ್ಯತೆ ಏನು ತಾಂತ್ರಿಕವಾಗಿ ನೋಡೋದಾದ್ರೆ ಅನ್ನುವಂಥದ್ದು. ಪ್ರತಿ ವರ್ಷವೂ ಕೂಡ ಈ ಹದ್ದು ವಲಸೆ ಬರುತ್ತಂತೆ. ನೋಡಿ ಹೆಂಗಿದೆ, ಎಷ್ಟು ದೊಡ್ಡ ಹದ್ದು ಇದು. ಬಾಬು ತುಮಕನಿ ಊಟ ಮಾಡ್ತಿದ್ರು. ಸಾಮಾನ್ಯವಾದ ಹದ್ದಲ್ಲ ಇದು. ಇದು ಈಗಲ್ ಅಲ್ಲ, ಇದು ಕೈಟ್ ಅಂತಾರಲ್ಲ ಅದು.
ಬಹಳ ದೊಡ್ಡಕ್ಕೆ ವಿಶಾಲವಾಗಿ ರೆಕ್ಕೆ ಬಿಚ್ಚಿ ಹಾರಬಹುದಾದಂತಹ ರಣಹದ್ದು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ನೋಡೋದಕ್ಕೇನೆ ಇಷ್ಟು ದೊಡ್ಡದಾಗಿದೆಯಲ್ರಿ ಇದು ರಣಹದ್ದು, ಏನಿದ್ರ ವಿಶೇಷ? ಇದಕ್ಕೆ GPS ಅಳವಡಿಕೆ ಮಾಡಿದ್ರೆ ತಾಂತ್ರಿಕವಾಗಿ ಇದರ ಪ್ರಾಮಿನೆನ್ಸ್ ಏನೆಲ್ಲ ಇರುತ್ತೆ, ಏನಿದೆ ಡೀಟೇಲ್ಸ್? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ನದಿವಾಡದಲ್ಲಿ ಈ ಒಂದು ರಣಹದ್ದು ಕಂಡು ಬಂದಿದೆ. ಕಳೆದ 3 ದಿನಗಳಿಂದ ಕಾರವಾರದ ಕಾಳಿ ನದಿ ತೀರದಲ್ಲಿ ಈ ಒಂದು ರಣಹದ್ದು ಓಡಾಟ ನಡೆಸ್ತಾ ಇತ್ತು. ಅಂದ್ರೆ ಈ ಬಾರಿ ಕೂಡ ವಿಶೇಷವಾಗಿ ಜನವಸತಿ ಪ್ರದೇಶದತ್ತ ಇವು ಕಂಡು ಬಂದಿದೆ. ಸಂಬಂಧಪಟ್ಟ ಇಲಾಖೆಯವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾಯ ಯೋಜನೆ ಆಗಿರ್ಬೋದು ಅಥವಾ ಸೀಬರ್ಡ್ ನೌಕಾನೆಲೆ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳು ಇರೋದ್ರಿಂದ ಇಲ್ಲಿ ಗೂಢಾಚಾರಿಕೆ ನಡೀತಾ ಇದೆ ಎಂಬ ಅನುಮಾನ ಕೂಡ ಕಂಡು ಬಂದಿತ್ತು. ಹೀಗಾಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಕೂಡ ಅಲರ್ಟ್ ಆಗಿದ್ರು. ಆದ್ರೆ ಮಾಹಿತಿಯ ಪ್ರಕಾರ ಮಹಾರಾಷ್ಟ್ರದ ಅರಣ್ಯ ಇಲಾಖೆಯವರು ಈ ಒಂದು ರಣಹದ್ದಿಗೆ GPS ಅನ್ನು ಅಳವಡಿಸಿ, ಅದರ ಬೆನ್ನಿಗೆ GPS ಅನ್ನು ಅಳವಡಿಸಿ ಅಧ್ಯಯನಕ್ಕೋಸ್ಕರ ಬಿಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಈಗಾಗಲೇ ಅರಣ್ಯ ಇಲಾಖೆಯವರು ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಕೆಲ ದಿನಗಳ ಹಿಂದೆ ಈ ಒಂದು ಹದ್ದಿಗೆ ಸುಮಾರು 4 ರಿಂದ 5 ವರ್ಷ ಇರಬಹುದಾದ ಈ ರಣಹದ್ದಿಗೆ ಬೆನ್ನಿಗೆ ಒಂದು GPS ಅನ್ನು ಅಳವಡಿಸಿ ಅವುಗಳ ಚಲನವಲನಗಳು, ಸಾಮಾನ್ಯವಾಗಿ ಈ ಪಕ್ಷಿಗಳು ಎಲ್ಲಿ ಎಷ್ಟು ದೂರದವರೆಗೆ ಓಡಾಟ ಮಾಡಬಹುದು ಮತ್ತು ಯಾವೆಲ್ಲ ಪ್ರದೇಶದಲ್ಲಿ ಉಳ್ಕೊಳ್ಬಹುದು ಅನ್ನೋ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು, ಅಂದ್ರೆ ಅಧ್ಯಯನಕ್ಕೋಸ್ಕರ ಈ ಒಂದು GPS ಅನ್ನು ಅಳವಡಿಸಲಾಗಿದೆ ಎಂಬ ಮಾಹಿತಿಯನ್ನ ಅರಣ್ಯ ಇಲಾಖೆಯವರು ನೀಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಪ್ರಮುಖ ಯೋಜನೆಗಳು ಇರುವುದರಿಂದ ಕಳೆದ ಕೆಲ ತಿಂಗಳ ಹಿಂದೆ ನೌಕಾನೆಲೆಯ ಬಗ್ಗೆ ಕೆಲವೊಂದು ಪಾಕಿಸ್ತಾನ ಮೂಲಗಳಿಂದ ಇಲ್ಲಿ ಗೂಢಾಚಾರಿಕೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರೋದ್ರಿಂದ ಗೂಢಾಚಾರಿಕೆ ನಡೆಸ್ತಾ ಇದ್ದಾರೆ ಎಂಬ ಅನುಮಾನ ಕೂಡ ದಟ್ಟವಾಗಿತ್ತು. ಹೀಗಾಗಿ ಸಂಬಂಧಪಟ್ಟ ಪೊಲೀಸರು, ಅರಣ್ಯ ಇಲಾಖೆಯವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಸಂಬಂಧಪಟ್ಟ ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾರೆ. ಸಂಪರ್ಕದ ಬಳಿಕ ಈ ಒಂದು ಅನುಮಾನಗಳು ಕೂಡ ಈಗ ಅನುಮಾನಕ್ಕೆ ತೆರೆ ಬಿದ್ದಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಶೇಷಗಿರಿ, ಡೀಟೇಲ್ಸ್ಗಾಗಿ. ಸುದ್ದಿಗಳಿಗೆ ಹೋಗಿಂತ ಮುಂಚೆ ಕಾರವಾರದಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾರವಾರದಲ್ಲಿ ರಣಹದ್ದು ಹಾರಾಟದಿಂದಾಗಿ ಆತಂಕ ಉಂಟಾಗ್ತಾ ಇದೆ. GPS ಅಳವಡಿಸಿರ್ತಕ್ಕಂಥ ರಣಹದ್ದ ಇದು ಅನ್ನುವಂತ ಅನುಮಾನ ಉಂಟಾಗಿದೆ. ಕಾರವಾರದಲ್ಲಿ ನದಿವಾಡದಲ್ಲಿ ಈ ಒಂದು ರಣಹದ್ದು ಕಂಡು ಬಂದಿದೆ. ಗೊತ್ತಿಲ್ಲ, ಸ್ಪೈ ಮಾಡ್ತಾ ಇರ್ಬೋದು ಯಾರಾದ್ರೂ ಅನ್ನುವಂತ ಒಂದು ಅನುಮಾನ ಕಂಡು ಬಂದಿದೆ. ರಣಹದ್ದು ಈ ಮಹಾರಾಷ್ಟ್ರದ ತೋಡೋಬಾದಲ್ಲಿ GPS ಅಳವಡಿಕೆ ಅಧ್ಯಯನ ಸಂಬಂಧ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅರಣ್ಯ ಇಲಾಖೆ ಈ ಮಾಹಿತಿಯನ್ನ ಕೊಟ್ಟಿದೆ. ಪ್ರತಿ ವರ್ಷವೂ ಕೂಡ ಈ ರಣಹದ್ದು ವಲಸೆ ಬರುತ್ತೆ. ಬಹಳ ವಿಶೇಷ ಅಂತ ಅನ್ಸುತ್ತೆ. GPS ಅಳವಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮಹಾರಾಷ್ಟ್ರದ ತೋಡೋಬಾದಲ್ಲಿ ಇದಕ್ಕೆ GPS ಅಳವಡಿಕೆ ಮಾಡಿದ್ದಾರೆ ಅಂತ ಅಂದ್ರೆ ಈ ಹದ್ದು ಎಲ್ಲೆಲ್ಲಿ ಹೋಗುತ್ತೆ ಅದರ ಡೀಟೇಲ್ಸ್ ಅಳವಡಿಕೆ ಮಾಡಿದವ್ರಿಗೆ ಸಿಗ್ತಾ ಹೋಗುತ್ತಾ? ಹಾಗಾದ್ರೆ ಟೆಕ್ನಿಕಲಿ ಏನಿದರ ಪ್ರಾಮಿನೆನ್ಸ್, ಇದರ ಪ್ರಾಮುಖ್ಯತೆ ಏನು ತಾಂತ್ರಿಕವಾಗಿ ನೋಡೋದಾದ್ರೆ ಅನ್ನುವಂಥದ್ದು. ಪ್ರತಿ ವರ್ಷವೂ ಕೂಡ ಈ ಹದ್ದು ವಲಸೆ ಬರುತ್ತಂತೆ. ನೋಡಿ ಹೆಂಗಿದೆ, ಎಷ್ಟು ದೊಡ್ಡ ಹದ್ದು ಇದು. ಬಾಬು ತುಮಕನಿ ಊಟ ಮಾಡ್ತಿದ್ರು. ಸಾಮಾನ್ಯವಾದ ಹದ್ದಲ್ಲ ಇದು. ಇದು ಈಗಲ್ ಅಲ್ಲ, ಇದು ಕೈಟ್ ಅಂತಾರಲ್ಲ ಅದು. ಬಹಳ ದೊಡ್ಡಕ್ಕೆ ವಿಶಾಲವಾಗಿ ರೆಕ್ಕೆ ಬಿಚ್ಚಿ ಹಾರಬಹುದಾದಂತಹ ರಣಹದ್ದು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ನೋಡೋದಕ್ಕೇನೆ ಇಷ್ಟು ದೊಡ್ಡದಾಗಿದೆಯಲ್ರಿ ಇದು ರಣಹದ್ದು, ಏನಿದ್ರ ವಿಶೇಷ? ಇದಕ್ಕೆ GPS ಅಳವಡಿಕೆ ಮಾಡಿದ್ರೆ ತಾಂತ್ರಿಕವಾಗಿ ಇದರ ಪ್ರಾಮಿನೆನ್ಸ್ ಏನೆಲ್ಲ ಇರುತ್ತೆ, ಏನಿದೆ ಡೀಟೇಲ್ಸ್? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ನದಿವಾಡದಲ್ಲಿ ಈ ಒಂದು ರಣಹದ್ದು ಕಂಡು ಬಂದಿದೆ. ಕಳೆದ 3 ದಿನಗಳಿಂದ ಕಾರವಾರದ ಕಾಳಿ ನದಿ ತೀರದಲ್ಲಿ ಈ ಒಂದು ರಣಹದ್ದು